ರಾಜ್ಯ ಕಾಂಗ್ರೆಸ್ನಲ್ಲಿ ಪಟ್ಟದ ಪಗಡಿಯಾಟ ಜೋರಾಗ್ತಾ ಇದೆ. ಸಿಎಂ ಕುರ್ಚಿಗಾಗಿ ಪಾನ್ ಮೂವ್ ಮಾಡ್ತಾ ಇದ್ದಾರೆ ಡಿಕೆ ಶಿವಕುಮಾರ್ ಅವರು ಸೈಲೆಂಟ್ ಆಗಿಯೇ. ರಾಜ್ಯ ಕಾಂಗ್ರೆಸ್ನಲ್ಲಿ ಜೋರಾದ ಪಟ್ಟದ ಪಗಡೆ ಆಟ. ಸಿಎಂ ಕುರ್ಚಿಗೆ ಪಾನ್ ಮೂವ್ ಮಾಡಿದ್ರ ಡಿಸಿಎಂ ಡಿಕೆ ಶಿವಕುಮಾರ್. ನಾನು ಇವತ್ತಿನವರೆಗೂ ಕೂಡ ಸಿಎಂ ವಿಚಾರವನ್ನ ಮಾತಾಡಿಲ್ಲ, ನಾನುಂಟು ಚೀಫ್ ಮಿನಿಸ್ಟರ್ ಉಂಟು ಎಂದಿದ್ದಾರೆ ಡಿಕೆ ಶಿವಕುಮಾರ್. ಖಾಲಿ ಆಗ್ತಾರೆ ಇಳಿತಾರೆ ಅಂತ ನಾನು ಹೇಳಿಲ್ಲ, ಹಾಗೆ ನಾನು ಖಾಲಿ ವಿಚಾರವನ್ನ ಮಾತನಾಡೇ ಇಲ್ಲ ಅಂತ ಹೇಳಿದ್ದಾರೆ. ಅದರ ಜೊತೆಗೆ ನಾನೊಬ್ಬ ಪಕ್ಷದ ಅಧ್ಯಕ್ಷನಾಗಿದ್ದೇನೆ, ಆ ಜವಾಬ್ದಾರಿಯನ್ನ ಕೂಡ ನಿಭಾಯಿಸ್ತಾ ಇದ್ದೇನೆ ಎನ್ನುವಂತಹ ಮಾತುಗಳನ್ನಾಡಿದ್ದಾರೆ. ಸಿಎಂ ಸ್ಥಾನಕ್ಕೆ ಪಾಯಿಂಟ್ ಔಟ್ ಮಾಡಬಾರ್ದು, ನಾವು ತ್ಯಾಗವನ್ನ ಮಾಡಬೇಕು ಅಂತ ಮತ್ತೆ ತ್ಯಾಗದ ಮಾತುಗಳನ್ನಾಡಿದ್ದಾರೆ ಡಿಕೆ ಶಿವಕುಮಾರ್ ಅವರು. ಈಗಾಗಲೇ ರಾಜ್ಯ ರಾಜಕೀಯದಲ್ಲಿ ಪಟ್ಟದ ಪಗಡಿಯಾಟ ಬಲು ಜೋರಾಗಿರುವಂಥದ್ದು. ಸೈಲೆಂಟ್ ಆಗಿಯೇ ಸಿಎಂ ಸಿದ್ದರಾಮಯ್ಯ ಅವರು ದಾಳವನ್ನ ಅಂದ್ರೆ ತಮ್ಮ ಸ್ಥಾನವನ್ನ ಉಳಿಸ್ಕೊಳ್ಳೋಕೆ ನೋಡ್ತಾ ಇದ್ರೆ, ಇತ್ತ ಸೈಲೆಂಟ್ ಆಗಿ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ನಾವು ತ್ಯಾಗ ಮಾಡಬೇಕು ಎನ್ನುವಂತಹ ಮಾತುಗಳಿಂದ ಇಲ್ಲಿ ಸಿಎಂ ಸಿದ್ದರಾಮಯ್ಯ ಅವರಿಗೆ ತ್ಯಾಗ ಮಾಡಿ ಅಂತ ಹೇಳ್ತಾ ಇದ್ದಾರಾ, ಅಥವಾ ನಾನೇ ತ್ಯಾಗ ಮಾಡ್ಬಿಡ್ತೀನಿ ಸಿಎಂ ಸೀಟನ್ನ ಎನ್ನುವಂತಹ ಮಾತುಗಳನ್ನ ಆಡ್ತಾ ಇದ್ದಾರೋ ಗೊತ್ತಿಲ್ಲ. ಆದರೆ ಸಿಎಂ ಸ್ಥಾನಕ್ಕೆ ಪಾಯಿಂಟ್ ಔಟ್ ಮಾಡಬಾರ್ದು, ನಾನೊಬ್ಬ ಪಕ್ಷದ ಅಧ್ಯಕ್ಷನಾಗಿದ್ದೇನೆ, ಹಾಗೆ ನಾನು ಖಾಲಿ ವಿಚಾರಗಳನ್ನ ಯಾವತ್ತೂ ಕೂಡ ಮಾತನಾಡೇ ಇಲ್ಲ ಅಂತ ಕೂಡ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಈ ಪಟ್ಟದ ಪಗಡೆ ಆಟಕ್ಕೆ ಒಂದಷ್ಟು ಟ್ವಿಸ್ಟ್ ಕೂಡ ಕೊಟ್ಟಿರುವಂತದ್ದು ಈ ಒಂದು ಹೇಳಿಕೆಗಳ ಮೂಲಕ. ನಾನು ಇವತ್ತವರೆಗೂ ಆ ಚೀಫ್ ಮಿನಿಸ್ಟರ್ ವಿಚಾರ ನಾನು ಮಾತಾಡಿಲ್ಲ. ಎನಿ ಪಾಯಿಂಟ್ ಆಫ್ ಟೈಮ್ ನಮ್ ವಿಚಾರ ಏನಿದ್ರು ನಾನುಂಟು ಚೀಫ್ ಮಿನಿಸ್ಟರ್ ಉಂಟು, ನಮ್ಮ ಪಾರ್ಟಿ ಹೈಕಮಾಂಡ್ ಎಲ್ಲರೂ ಇದಕ್ಕೆ ಕೆಲವು ಏನ್ ಡಿಸಿಷನ್ ಆಗಿದೆ ಅದಕ್ಕೆ ನಾವು ಭಾಗಿ ಅನ್ನೋದು ಹೇಳಿದೀವಿ ಬಿಟ್ರೆ ಮಿಕ್ಕಿದ್ ನಾನು ಯಾವತ್ತೂ ಹೇಳಿಲ್ಲ. ಖಾಲಿ ಆಯ್ತಾರೆ ಹಿಡಿತಾರೆ, ಆ ದಲಿತರು ಸಿಗ್ಬೇಕು, ಇನ್ನೊಬ್ರು ಸಿಗ್ಬೇಕು, ಆ ಸುದ್ದಿ ಸಿಗ್ಬೇಕು, ಬೇರೆಯವರು ನನಗೆ ಖಾಲಿ ಮಾಡ್ಸಕ್ ಕೊಟ್ಟಿರೋರು ಬೇರೆಯವರು, ಅದು ದಲಿತರಿಗೆ ಕೊಡ್ಬೇಕು ಅದು ಕೊಡ್ಬೇಕು. ನಾನು ಅದಕ್ಕೆ ಖಾಲಿ ಆದ್ರೆ ತಾನೆ ಯಾರಿಗಾರು ಕೊಡೋದು, ಎಲ್ಲೂ ಖಾಲಿ ಸುದ್ದೇನೆ ನಾನು ಮಾತಾಡಕ್ ಹೋಗಿಲ್ಲ. ನಾನು ಏನಾರಿದ್ರು ನಾನು ಒಬ್ಬ ಪಕ್ಷದ ಅಧ್ಯಕ್ಷನಾಗಿದ್ದೀನಿ. ಐ ನೋ ದಟ್ ರೆಸ್ಪಾನ್ಸಿಬಿಲಿಟಿ. ಈ ಪಾರ್ಟಿನ ಯಾವ ಕಾರಣಕ್ಕೂ ನನ್ನಿಂದ ಡ್ಯಾಮೇಜ್ ಆಗ್ಬಾರ್ದು, ನನ್ನಿಂದ ಶಿಸ್ತು ಉಲ್ಲಂಘನೆ ಆಗ್ಬಾರ್ದು. ಬೀಯಿಂಗ್ ಎ ಪ್ರೆಸಿಡೆಂಟ್ ಆಫ್ ಎ ಪಾರ್ಟಿ, ಈ ಚೇರಲ್ಲಿ ನಾನು ಕೂತ್ಕೊಂಡು ಡೆಪ್ಟಿ ಸಿಎಂ ಬಿಡಿ, ಡೆಪ್ಟಿ ಸಿಎಂ ಇಸ್ ಡಿಫ್ರೆಂಟ್. ಬೀಯಿಂಗ್ ಪಕ್ಷದ ಅಧ್ಯಕ್ಷನಾಗಿದ್ಕೊಂಡು ನಾನು ಆ ಸ್ಥಾನಕ್ಕೆ ನಾಳೆ ಬೆಳಗ್ಗೆ ನನ್ಗೆ ಯಾರು ಪಾಯಿಂಟ್ ಔಟ್ ಮಾಡಬಾರ್ದು. ನೀನೊಬ್ಬ ತಂದೆ ಸ್ಥಾನದಲ್ಲಿ ಕೂತ್ಕೊಂಡು ನೀನು ಈ ರೀತಿ ಅನ್ಯಾಯ ಮಾಡ್ತಾ ಇದೆಯಾ, ಈ ಪಕ್ಷ ಕೊಲ್ತಾ ಇದೆಯಾ ಅಂತ ನನಗೆ ಯಾರು ಕಾಮೆಂಟ್ ಮಾಡಬಾರ್ದು ಅಂತೇಳಿ ನಾನು ಬಹಳ ಪೇಷನ್ಸ್ ಆಗಿ ಇದ್ದೀನಿ ಅಷ್ಟೇ. ಐ ನೋ ವಾಟ್ ಈಸ್ ಆಲ್ ಆಕ್ಟಿಂಗ್, ಏನೇನು ನಡೀತಾ ಇದೆ, ಸರಿ ಆಗ್ತಾ ಇದೆಯೋ ಸರಿ ಇಲ್ವೋ ಅದೆಲ್ಲ ನನಗೆ ಅರಿವಿದೆ ನನಗೆ. ಬಟ್ ನನಗೆ ಪಕ್ಷ, ನಾವು ಕಟ್ಟಿರೋ ಪಕ್ಷ ಇದು, ನಾವು ಬೆಳೆಸಿರೋ ಪಕ್ಷ, ನಾವು ಸ್ಯಾಕ್ರಿಫೈಸ್ ಮಾಡಿರೋ ಪಕ್ಷ. ನಮ್ಮಂಗೆ ಸುಮಾರು ಲಕ್ಷಾಂತರ ಜನ ಕಾರ್ಯಕರ್ತರಿಗೆ ತೊಂದರೆ ಆಗ್ಬಾರ್ದು. ಅವರೆಲ್ಲ ಸೇರಿ ನಮ್ಮ ಅಧಿಕಾರದಲ್ಲಿ ಕುಣಿಸೋರೆ. ನಮ್ ಸ್ವಾರ್ಥಕ್ಕೋಸ್ಕರ ನನಗೆ ಬ್ಲಾಕ್ ಮೇಲ್ ಮಾಡಕ್ಕೂ ಇಂಟ್ರೆಸ್ಟ್ ಇಲ್ಲ ಪಾರ್ಟಿ ತೊಂದರೆ ಮಾಡಕ್ಕೂ ನನಗೆ ಇಂಟ್ರೆಸ್ಟ್ ಇಲ್ಲ. ಸಿಎಂ ಸಿದ್ದರಾಮಯ್ಯ ಅವರು ಅನುಭವದ ಮಾತುಗಳನ್ನಾಡಿದ್ದಾರೆ ಅಂತ ಹೇಳಿದ್ದಾರೆ. ಮತ್ತೆ ಅದರ ಜೊತೆಗೆ ನನ್ನನ್ನ ಅವರು ಹತ್ತಿರದಿಂದ ನೋಡಿದ್ದಾರೆ. ಖಂಡಿತ ನಮ್ಮಿಬ್ಬರ ಒಂದು ಸಂಬಂಧ ಹಾಲು ಜೇನಿನ ಸಂಬಂಧ ಎಂದಿದ್ದಾರೆ. ಬೆಂಗಳೂರಲ್ಲಿ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಈ ರೀತಿಯಾಗಿ ಹೇಳಿಕೆಯನ್ನ ನೀಡಿರುವಂಥದ್ದು. ನನಗೆ ಒಳ್ಳೆಯದಾಗಬೇಕಿದ್ರೆ ಎಲ್ಲರೂ ಸುಮ್ಮನಿರಿ, ನಮ್ಮ ಬೆಂಬಲಿತ ಶಾಸಕರಿಗೆ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಸಲಹೆಯನ್ನ ನೀಡ್ತಾ ಇರುವಂಥದ್ದು. ಇನ್ನು ಕಾಲವೇ ಎಲ್ಲದಕ್ಕೂ ಉತ್ತರವನ್ನ ಕೊಡುತ್ತೆ ಅಂತ ಡಿಕೆ ಶಿವಕುಮಾರ್ ಅವರು ಕೂಡ ಹೇಳ್ತಾರೆ. ನೋಡಿ, ಒಂದು ಕಡೆ ನನಗೆ ನಾನುಂಟು ಸಿಎಂ ಉಂಟು ಅಂತ ಹೇಳ್ತಾ ಇದ್ದಾರೆ, ಇನ್ನೊಂದು ಕಡೆ ನನಗೆ ಹಾಸಿಗೆ ಇಲ್ಲ ತ್ಯಾಗ ಮಾಡುವಂತಹ ಮಾತುಗಳನ್ನ ಕೂಡ ಹೇಳ್ತಾ ಇದ್ದಾರೆ. ಅದರ ಜೊತೆಗೆ ತಮ್ಮ ಬೆಂಬಲಿತ ಶಾಸಕರಿಗೆ ಒಂದು ಸಲಹೆಯನ್ನ ಕೂಡ ನೀಡ್ತಾ ಇದ್ದಾರೆ. ನನಗೆ ಒಳ್ಳೇದಾಗಬೇಕು ಅಂತಂದ್ರೆ ಎಲ್ಲರೂ ಕೂಡ ಸುಮ್ಮನೆ ಇರಿ, ಆ ಕಾಲ ಬರುತ್ತೆ, ಆ ಟೈಮ್ ಬರುತ್ತೆ, ಆ ಟೈಮ್ ಬರೋವರೆಗೂ ಕೂಡ ನಾವು ಕಾಯೋಣ, ಆ ಟೈಮ್ ಎಲ್ಲದಕ್ಕೂ ಕೂಡ ಉತ್ತರ ಕೊಡುತ್ತೆ ಅಂತ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಒಂದು ಮಾರ್ಮಿಕವಾದಂತಹ ಹೇಳಿಕೆಯನ್ನ ಕೂಡ ನೀಡಿರುವಂತದ್ದು. ಅನುಭವದ ಮಾತು ಹೇಳಿದ್ದಾರೆ, ಎಕ್ಸ್ಪೀರಿಯನ್ಸ್ ಅಲ್ವಾ. ನನ್ನ ನೋಡಿದಾರಲ್ಲ ಅವರು, ಬೇರೆ ಪಾರ್ಟಿಲಿ ಇದ್ದಾಗೂ ನಾನು ನೋಡಿದ್ದಾರೆ, ನಮ್ಮ ಪಾರ್ಟಿಗೆ ಬಂದ ಮೇಲೂ ನೋಡಿದ್ದಾರೆ, ನನ್ನ ಹತ್ರದಿಂದ ನೋಡಿದಾರಲ್ಲ ಅವರು. ಸರ್, ಚುನಾವಣೆಗೆ ಮುಂಚಿತವಾಗಿ ಸರ್ ಏನ್ ಹೇಳಿ ಬಿಜೆಪಿ ಜೆಡಿಎಸ್ ಅವರು ನಿಮ್ಮನ್ನ ಒಲಿಸಿಕೊಳ್ಳುವಂತಹ ಪ್ರಯತ್ನಗಳಾಗಿರೋದು ಏನಾದ್ರು ನಿಮ್ ಗಮನಕ್ಕೆ ಬಂದಿದೆ? ಅದು ಯಾವ್ದಾರ ಸಂದರ್ಭದಲ್ಲಿ ಸ್ಟೋರಿ ಬರೀತೀನಲ್ಲ ನಾನು.
ಸರ್ ಅದು ಆ ದಿನಗಳು ಬಿಟ್ಟು ಸರ್ ನಿಮ್ಮನ್ನ ಅರೆಸ್ಟ್ ಮಾಡಿದ್ದು ಜೈಲಿಗೆ ಆ ದಿನಗಳು ಬಿಟ್ಟು ಆಮೇಲೆ ಏನಾದ್ರು ಅಂತ ಯಾಕೆ ಮಾತಾಡೋದು ಅವೆಲ್ಲ ಮಾತಾಡಿದ್ರೆ ಏನೇನೋ ಬಟ್ ಹೇಳ್ತಾರೆ. ಅದಕ್ಕೆ ಅಗ್ರಿ ಇದೀರಾ ಸರ್ ನಿಮ್ಮಿಬ್ರದ್ದು ಹಾಲು ಜೈನಿನಂತ ಸಂಬಂಧನ ಸರ್ ಅದು? ಖಂಡಿತ 23 ಎಲೆಕ್ಷನ್ ಗಿಂತ ಮುಂಚೆ ಎಲೆಕ್ಷನ್ ಆಗೋವರೆಗೂ ಹೌದು ಸರ್, ಈಗಲೂ ಹಾಗೆ ಇದೆಯಾ? 28ಕ್ಕೂ ಹಂಗೆ ಇರ್ತದೆ. ಅಲ್ಲ ಕೆಲ ಶಾಸಕರು ಮಾತಾಡೋದು ನೋಡಿದ್ರೆ ಸರ್ ಅದೊಂಥರ ಬೇವು ಬೆಲ್ಲದ ರೀತಿ ಇದೆ. ಯಾವ ಶಾಸಕನು ನನಗೆ ರಿಕ್ವೆಸ್ಟ್ ಮಾಡ್ತೀನಿ, ನನಗೇನಾದ್ರು ಶಾಸಕರು ಒಳ್ಳೇದಾಗ್ಬೇಕು ಅನ್ನೋ ಆಸೆ ಇದ್ರೆ ನೀವೆಲ್ಲ ಸುಮ್ಮನೆ ಅವರಿಂದಲೇ ಡ್ಯಾಮೇಜ್ ಡಿ.ಕೆ. ಶಿವಕುಮಾರ್ ಅವರು ದೆಹಲಿಗೆ ಹೋಗಿ ಬಂದ ನಂತರ ಯಾಕೋ ಸಿಎಂ ಕುರ್ಚಿಯ ಬಗ್ಗೆ ಮಾತನಾಡೋದಿರ್ಲಿ, ಅದ್ರ ಬಗ್ಗೆ ಯಾವುದೇ ಹೇಳಿಕೆ ಕೊಡೋದಕ್ಕೆ ಹಿಂದೆ ಆಗ್ತಾ ಇದ್ದಾರೆ. ಟೈಮ್ ವಿಲ್ ಆನ್ಸರ್. ಇನ್ನು ಕೆಪಿಸಿಸಿ ಅಧ್ಯಕ್ಷರ ಬದಲಾವಣೆಯ ವಿಚಾರವಾಗಿಯೂ ಕೂಡ ಮಾತನಾಡಿದ್ದಾರೆ. ಕೆಪಿಸಿಸಿ ಅಧ್ಯಕ್ಷರಾಗಿ ಮುಂದುವರಿಕೆಯ ವಿಚಾರವಾಗಿ ಮಾತನಾಡಿದಂತಹ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಹೊಸ ಬ್ಲಡ್ ಬರಬೇಕು, ಆಲೋಚನೆಗಳು ಕೂಡ ಬರಬೇಕು. ಸಾಕು 6 ವರ್ಷ ಅಧ್ಯಕ್ಷನಾಗಿ ಕೆಲಸ ಮಾಡಿದ್ದೀನಿ, ನಾವು ಹೋರಾಟ ಮಾಡಿ ಬಂದವರು, ಪವರ್ಗಾಗಿ ನಾನು ಹೋರಾಟ ಮಾಡಿದವನಲ್ಲ, ಹಾಗೆ ನಾನು ಸುಮ್ಮನೆ ಇರೋನು ಕೂಡ ಅಲ್ಲ ಅಂತ ಡಿಕೆ ಶಿವಕುಮಾರ್ ಅವರು ಒಂದು ರೀತಿಯ ಎಚ್ಚರಿಕೆಯನ್ನ ಕೂಡ ನೀಡಿರುವಂಥದ್ದು. ನನ್ನನ್ನ ಆ ರೀತಿ ತಿಳಿದುಕೊಳ್ಳೋದು ಬೇಡ, ನನಗೂ ಕೂಡ ಸ್ಥಾನ ಬರುತ್ತೆ ಅಂತ ಆಶಾ ಒಂದು ವಾದವಿದೆ ಎನ್ನುವಂತಹ ಮಾತುಗಳನ್ನು ಕೂಡ ಹೇಳಿದ್ದಾರೆ. ನೋಡಿ, ಕೆಪಿಸಿಸಿ ಅಧ್ಯಕ್ಷ ಗಾದಿಗೆ ಈಗಾಗಲೇ ಸಾಕಷ್ಟು ಜನ ಕೂಡ ಕ್ಯೂ ನಿಂತಿರುವಂಥದ್ದು. ಈಗಾಗಲೇ 6 ವರ್ಷ ಅವರು ಕೆಲಸವನ್ನು ಮಾಡಿರುವಂಥದ್ದು. ಇದೇ ವಿಚಾರವಾಗಿ ಮಾತನಾಡಿರುವಂಥದ್ದು. 6 ವರ್ಷ ಅಧ್ಯಕ್ಷನ ಕೆಲಸ ಮಾಡಿದ್ದೇನೆ, ಇದಕ್ಕಿಂತ ಇನ್ನೇನು ಬೇಕು? ಹೊಸ ಬ್ಲಡ್ ಬರಬೇಕು, ಹೊಸ ಆಲೋಚನೆ ಬರಬೇಕು, ಹೊಸ ನಾಯಕ ಬರಬೇಕು ಎನ್ನುವಂತಹ ಮಾತುಗಳನ್ನು ಆಡಿರುವಂಥದ್ದು. ಹಾಗಾದ್ರೆ ಕೆಪಿಸಿಸಿ ಅಧ್ಯಕ್ಷ ಫೈಟ್ಗೆ ಇವರೇ ಎಲ್ಲೋ ಫುಲ್ ಸ್ಟಾಪ್ ಇಟ್ಟಂಗೆ ಕಾಣಿಸ್ತಾ ಇದೆ. ಈ ವಿಚಾರವಾಗಿ ಏನ್ ಮಾತನಾಡಿದ್ದಾರೆ ನೋಡ್ಕೊಂಡು ಬರೋಣ. ಹೊಸ ರಕ್ತ ಬರಬೇಕು, ಯಂಗ್ಸ್ಟರ್ಸ್ ಬರಬೇಕು, ಹೊಸ ಆಲೋಚನೆ ಇರಬೇಕು. ನಾವೆಲ್ಲ ನಾನು ಫಸ್ಟ್ ಟರ್ಮ್ಗೆ MLA ಮಂತ್ರಿ ಆದವು ನಾವೆಲ್ಲ, ನಾನು, ಪರಮೇಶ್ವರು, HK ಪಾಟೀಲ್, ರಾಮಲಿಂಗಾರೆಡ್ಡಿ, ನಾವೆಲ್ಲ ಆಯ್ತು, ನಮ್ದೆಲ್ಲ ಟರ್ಮ್ ಮುಗಿದೋಯ್ತು. ನಾವೆಲ್ಲ ಸೀನಿಯರ್ ಸಿಟಿಸನ್ ಆಗ್ಬಿಟ್ಟಿದೀವಿ. ಹೊಸಬ್ರು ಬರ್ಲಿ ಸರ್. ಹೊಸ ಬ್ಲಡ್ ಗೆ ಅವಕಾಶ ಕೊಡಕ್ಕೆ ನೀವ್ ಹೇಳ್ಬೇಕು ಸರ್. ನೀವ್ ಇದ್ರೆ ಮತ್ತೊಂದ್ ಕಡೆ ಕೂರಕ್ಕೆ ಚೇರ್ ಇಲ್ಲವಲ್ಲ ಸರ್. ನೋಡಪ್ಪ, ನನ್ನ ಅಭಿಪ್ರಾಯ ತಿಳಿಸಿದ್ದೀನಿ. ಪಾಪ ಹೊಸಬ್ರು ಕೇಳೋರು, ಈಗ ಫಸ್ಟ್ ಟೈಮ್ ಎಷ್ಟೋ ಜನ ನಾವೆಲ್ಲ ಆಗ್ಲಿಲ್ವೇ, ಹಂಗ ಆಸೆ ಇರ್ತದೆ. ಅವ್ರ ಆಸೆನೂ ತಪ್ಪು ಅಂತ ಹೇಳಕ್ ಆಗ್ತದ? ಪಕ್ಷ ಮತ್ತೆ ಸರ್ಕಾರದಲ್ಲಿ ಹೊಸ ಬ್ಲಡ್ ಬರ್ಬೇಕು ಅಂತ ಪಕ್ಷ ಮತ್ತೆ ಸರ್ಕಾರ ಎರಡರಲ್ಲೂ ಖಂಡಿತ. ನಾನು ಅಷ್ಟೇ, ಸಾಕು ನಂಗೆ 6 ವರ್ಷ. ಬೇರೆಯವ್ರು ಮಾಡ್ಬೇಕಲ್ಲ ಪಾಪ. ನೋಡಯ್ಯ, ಬ್ಲಡ್ ಶುಡ್. ಎಸ್, ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ನಮ್ಮ ಪ್ರತಿನಿಧಿ ಅಭಿಷೇಕ್ ದೂರವಾಣಿ ಸಂಪರ್ಕದಿಂದ ಜಾಯ್ನ್ ಆಗ್ತಾ ಇದ್ದಾರೆ. ಹಲವಾರು ಮಾಹಿತಿಯನ್ನು ಕೂಡ ನೀಡ್ತಾ ಹೋಗ್ತಾರೆ. ಎಸ್ ಅಭಿಷೇಕ್, ಇಲ್ಲಿ ಡಿಕೆ ಶಿವಕುಮಾರ್ ಅವರ ಹೇಳಿಕೆಗಳನ್ನ ನೀವು ನೋಡ್ತಾ ಇದ್ರಿ ಅಂತಂದ್ರೆ ಒಂದು ರೀತಿಯ ದ್ವಂದ್ವ ಹೇಳಿಕೆ, ಅಂದ್ರೆ ಬೇಕು ಅಂತಾನೂ ಹೇಳ್ತಾ ಇದ್ದಾರೆ, ಬೇಡ ಅಂತಾನೂ ಹೇಳ್ತಾ ಇದ್ದಾರೆ, ನನಗೆ ತ್ಯಾಗನೂ ಮಾಡ್ಬಿಡ್ತೀನಿ ಎನ್ನುವಂತಹ ಹೇಳಿಕೆಯನ್ನ ನೀಡ್ತಾ ಇರುವಂತದ್ದು. ಎಸ್, ಏನೆಲ್ಲ ಅಪ್ಡೇಟ್ಸ್ ಇದೆ ಈ ಕುರಿತಂತೆ? ಕೆಪಿಸಿಸಿ ಅಧ್ಯಕ್ಷ ಸ್ಥಾನದ ವಿಚಾರವಾಗಿ ನಿನ್ನೆ ಕೊಟ್ಟಿರ್ತಕ್ಕಂಥ ಹೇಳಿಕೆ ಕಾಂಗ್ರೆಸ್ ಪಾಳ್ಯದಲ್ಲಿ ಒಂದಷ್ಟು ಸಂಚಲನಾತ್ಮಕ ಬೆಳವಣಿಗೆಗೆ ಕಾರಣ ಆಗಿದೆ. ಅದರಲ್ಲೂ ಕೂಡ ಕೆಪಿಸಿಸಿ ಅಧ್ಯಕ್ಷ ಸ್ಥಾನಕ್ಕೆ ಹೊಸಬ್ರು ಬರಬೇಕು, ಹೊಸ ಬ್ಲಡ್ ಬರಬೇಕು ಅನ್ನುವಂತ ಹೇಳಿಕೆ ಏನಿದೆ, ಅದು ಎಲ್ಲೊಂದ್ ಕಡೆ ಹೈಕಮಾಂಡ್ ನಾಯಕರಿಗೆ ಡಿಕೆ ಶಿವಕುಮಾರ್ ಅವರಿಗೆ ಮೊದಲೇ ಏನಾದ್ರು ಮುನ್ಸೂಚನೆ ಕೊಟ್ಟಿದ್ದಾರ ಅನ್ನುವಂತ ಒಂದು ಪ್ರಶ್ನೆ ಇದೀಗ ಉದ್ಭವ ಆಗ್ತಿದೆ. ಯಾಕಂತಂದ್ರೆ ಕಳೆದ 2 ತಿಂಗಳಿಂದ ಏನೋ ಕಾಂಗ್ರೆಸ್ ಪಟ್ಟದಲ್ಲಿ ಒಂದು ಕಡೆ ಅಧಿಕಾರ ಹಂಚಿಕೆ ವಿಚಾರವಾಗಿ ಗುದ್ದಾಟ ನಡೆದಿದೆ, ಇನ್ನೊಂದು ಕಡೆ ಕೆಪಿಸಿಸಿ ಅಧ್ಯಕ್ಷ ಸ್ಥಾನ ಸದ್ಯಕ್ಕೆ ಏನು ಬದಲಾವಣೆ ಮಾಡುವಂತ ಒಂದು ಅನಿವಾರ್ಯತೆ ಇದೆ ಅಂತ ಒಂದಷ್ಟು ಶಾಸಕರು ಮತ್ತು ಸಚಿವರು ನೇರವಾಗಿ ಹೈಕಮಾಂಡ್ ನಾಯಕರ ಮೇಲೆ ಒತ್ತಡನ ಹಾಕ್ತಿದ್ರು. ಆ ಕಾರಣಕ್ಕಾಗಿಯೇ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ನಿನ್ನೆ ಏನು ಒಂದು ಎರಗೆದ ಮಾತನ್ನ ಆಡಿದ್ರ, ಈ ರೀತಿಯಲ್ಲೇ ಏನೋ ಹೊಸ ಬ್ಲಡ್ ಬರ್ಬೇಕು, ಹೊಸಬ್ರಿಗೆ ಈ ಒಂದು ಅವಕಾಶ ಸಿಗ್ಬೇಕು, ಮತ್ತೆ ಹೊಸೊಬ್ರು ಮುಂದೆ ಬಂದು ಈ ಒಂದು ಜವಾಬ್ದಾರಿನ ತೆಗೆದುಕೊಳ್ಬೇಕು ಅನ್ನುವಂತ ಡಿಕೆ ಶಿವಕುಮಾರ್ ಹೇಳಿಕೆನಿದೆ, ಅದು ಎಲ್ಲೊಂದ್ ಕಡೆ ಕೆಪಿಸಿಸಿ ಅಧ್ಯಕ್ಷ ಸ್ಥಾನದ ಒಂದು ತ್ಯಾಗದ ಒಂದು ಮಾರ್ಮಿಕ ಮಾತ ಅನ್ನೋ ಒಂದು ಪ್ರಶ್ನೆ ಕೂಡ ಇದೀಗ ಕಾಂಗ್ರೆಸ್ ಪಾಳ್ಯದಲ್ಲಿ ಚರ್ಚೆ ಆಗ್ತಿದೆ. ಇದ್ರ ನಡುವೆ ಏನೋ ಕೆಪಿಸಿಸಿ ಅಧ್ಯಕ್ಷ ಸ್ಥಾನದ ಮೇಲೆ ಕಣ್ಣಾಕಿರುವಂತ ಏನು ಸತೀಶ್ ಜಾರಕಿಹೊಳಿ ಕೂಡ ಏನು ಕಳೆದ ವಾರವಷ್ಟೇ ದೆಹಲಿಗೆ ಹೋಗಿ ಬಂದಿದ್ರು. ಆ ಒಂದು ಸಂದರ್ಭದಲ್ಲಿ ಕೆಪಿಸಿಸಿ ಅಧ್ಯಕ್ಷ ಸ್ಥಾನ ನಮಗೆ ಕೊಡುವಂತೆ ಒಂದಷ್ಟು ಒತ್ತಾಯ ಮಾಡಿದ್ದಾರೆ ಅಂತ ಎಂಬ ಮಾಹಿತಿ ಕೂಡ ಬರ್ತಾ ಇತ್ತು. ಇಂಥ ಒಂದು ಸಂದರ್ಭದಲ್ಲಿ ಡಿಕೆ ಶಿವಕುಮಾರ್ ಈ ಒಂದು ಹೇಳಿಕೆ ಕೊಟ್ಟಿರುವಂತದ್ದು ಎಲ್ಲೊಂದ್ ಕಡೆ ಬಜೆಟ್ ಆದ ನಂತರ ಕೆಪಿಸಿಸಿ ಅಧ್ಯಕ್ಷ ಸ್ಥಾನ ಬೇರೊಬ್ಬರ ಒಂದು ಕೈಗೆ ಸೇರುತ್ತಾ ಕೆಪಿಸಿಸಿ ಅಧ್ಯಕ್ಷ ಸ್ಥಾನಕ್ಕೆ ನುರಿತ ಸಾರಥಿ ಆಯ್ಕೆ ಆಗ್ತಾರ ಅನ್ನೋದು ಕೂಡ ಇದೀಗ ಚರ್ಚೆ ಆಗ್ತಿದೆ. ಹೀಗಾಗಿ ಡಿಕೆ ಶಿವಕುಮಾರ್ ಏನಾದ್ರು ಕೆಪಿಸಿಸಿ ಅಧ್ಯಕ್ಷ ಸ್ಥಾನ ಬಿಟ್ಕೊಟ್ಟಿದ್ದೇ ಆದಲ್ಲಿ
ಒಂದು ಕಂಡೀಷನ್ ಸಪ್ಲೈ ಅನ್ನುವಂತ ಒಂದು ಮಾತುಗಳನ್ನ ಹೈಕಮಾಂಡ್ ಮುಂದೆ ಇಡ್ತಾರ ಅನ್ನೋದು ಕೂಡ ಚರ್ಚೆ ಆಗ್ತಿದೆ. ಯಾಕಂತಂದ್ರೆ ಇದೀಗ ಡಿ ಕೆ ಶಿವಕುಮಾರ್ ಅವರಿಗೆ ಪ್ರಮುಖ ಖಾತೆಗಳನ್ನ ಈಗಾಗಲೇ ಹೈಕಮಾಂಡ್ ನಾಯಕರು ಕೊಟ್ಟಿದ್ದಾರೆ. ಒಂದು DCM ಹುದ್ದೆ ಮತ್ತು KPCC ಅಧ್ಯಕ್ಷ ಸ್ಥಾನ ಜೊತೆಗೆ ಮತ್ತು ನಗರಾಭಿವೃದ್ಧಿ ಸಚಿವ ಕೂಡ ಡಿ ಕೆ ಶಿವಕುಮಾರ್ ಸಮರ್ಥವಾಗಿ ನಿಭಾಯಿಸಿದ್ದಾರೆ. ಇದರ ನಡುವೆ KPCC ಅಧ್ಯಕ್ಷ ಸ್ಥಾನ ಅವರ ಕೈ ತಪ್ಪಿಸುವುದಲ್ಲಿ CM ಸ್ಥಾನ ನನಗೆ ಈ ಒಂದು ಸಂದರ್ಭದಲ್ಲಿ ಕೊಟ್ಟರೆ ನಾನು KPCC ಅಧ್ಯಕ್ಷ ಸ್ಥಾನ ಬಿಟ್ಕೊಡ್ತೇನೆ ಅನ್ನುವಂತ ಕಂಡೀಷನ್ ಸಪ್ಲೈ ಮಾತುಗಳನ್ನ ಡಿ ಕೆ ಶಿವಕುಮಾರ್ ಆಡ್ತಾರ ಅನ್ನೊಂದು ಪ್ರಶ್ನೆ ಕೂಡ ಮುಗ್ತದೆ. ಹೀಗಾಗಿ ಹಲವಾರು ಗೊಂದಲಗಳ ನಡುವೆ ಡಿ ಕೆ ಶಿವಕುಮಾರ್ ಈ ಒಂದು ಮಾರ್ಮಿಕ ಮಾತು ಎಷ್ಟರ ಮಟ್ಟಿಗೆ ಕಾಂಗ್ರೆಸ್ ವಲಯದಲ್ಲಿ ಒಂದು ಬೆಳವಣಿಗೆಗೆ ಕಾರಣ ಆಗುತ್ತೆ ಅನ್ನೋದು ಕೂಡ ಕಾದು ನೋಡ್ಬೇಕಾಗುತ್ತೆ. ಕಾವ್ಯ, ಥ್ಯಾಂಕ್ ಯು ಅಭಿಷೇಕ್, ತಮ್ಮೆಲ್ಲ ಡೀಟೇಲ್ಸ್ಗಾಗಿ ಧನ್ಯವಾದಗಳು.